50% ಸೈಟ್ ಬರ್ತಾ ಇದ್ರೆ ಇನ್ನು 50% ಕಮ್ಯುನಿಟೀಸ್ ಬರ್ತಾ ಇದೆ ಅಂದ್ರೆ ನೀವು ನಂಬಲ್ಲ. ಈಗ ಯಾರು ಒಂದು 25,000 30,000 ಅಲ್ಲಿ ಸ್ಯಾಲರಿ ತಗೊಂಡು ಯಾರು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಲೇಔಟ್ ಅಲ್ಲಿ ಒಂದು ಸೈಟ್ ಅನ್ನು ಪರ್ಚೇಸ್ ಮಾಡಬಹುದು. ಫ್ರೀಯಾಗಿ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ನಮ್ಮ ಬೆಂಗಳೂರು ಮತ್ತೆ ಮೈಸೂರು ಯಾವುದೇ ಲೊಕೇಶನ್ ಹೇಳಿದ್ರು ಪಿಕಪ್ ಡ್ರಾಪ್ ಎಲ್ಲ ನಮ್ಮ ಕಡೆಯಿಂದ ಫ್ರೀನೇ ಇರುತ್ತೆ. ಸೊ ಇದು ಒಂದು ಟೋಟಲ್ ಅಂದ್ರೆ 33 acres ಅಲ್ಲಿ ನಾವು ಲೇಔಟ್ ಅನ್ನು ಮಾಡಿರೋದು. ಸೊ ಅದರಲ್ಲಿ 500+ ಪ್ರೀಮಿಯಂ ಪ್ಲಾಟ್ಸ್ ಬರ್ತಾ ಇದೆ. ಲೈಕ್ ಕ್ಲಬ್ ಹೌಸ್, ಟೆನ್ನಿಸ್ ಕೋರ್ಟ್, ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್, ಜಿಮ್. ಸೊ ಕ್ಲಬ್ ಹೌಸ್ ಒಳಗಡೆ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಇಂಡೋರ್ ಆಕ್ಟಿವಿಟೀಸ್, ಸೊ ಅದೆಲ್ಲದಕ್ಕೂ ಕೂಡ ಅವೈಲೇಬಲ್ ಇದೆ. ನಾನು ಇದುವರೆಗೂ ಮಾಡಿರೋ ಲೇಔಟ್ಗಳಲ್ಲಿ ಯಾರು ಈ ತರ ಅಮ್ಯುನಿಟೀಸ್ನೆಲ್ಲ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಏನ್ ಒಂದು ಮಂತ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನ ನೀವು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ರೆಂಟ್ ನ 20-30, 30-40, 60-40, 50-60 ಎಲ್ಲದೂ ಕೂಡ ಅವೈಲೇಬಲ್. ಎಲ್ಲಾ ಟೂರಿಸ್ಟ್ ಪ್ಲೇಸ್ ನಿಯರ್ ಬೈ ಇದೆ. ಇಲ್ಲಿ ನಿಸರ್ಗಧಾಮ ಆಗಿರ್ಬೋದು, ದುಬಾರಿ ಎಲಿಫೆಂಟ್ ಕ್ಯಾಂಪ್ ಆಗಿರ್ಬೋದು, ಗೋಲ್ಡನ್ ಟೆಂಪಲ್ ನಿಯರ್ ಬೈ ಇದೆ. ಸೊ ಇದೆಲ್ಲ ಹತ್ರದಲ್ಲೇ ಇರೋದ್ರಿಂದ ಸೊ ಒಂದು ಕಾಟೇಜ್ ತರ ಮಾಡ್ಕೊಂಡು ನೀವು 15 ಡೇಸ್ಗೆ ವೀಕ್ಲಿ ಒನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೊ ಈ ಒಂದು ಲೇಔಟಲ್ಲಿ ನಿಮಗೆ 50% ಸೈಟ್ ಬರ್ತಾ ಇದ್ರೆ ಇನ್ನು 50% ಕಮ್ಯುನಿಟೀಸ್ ಬರ್ತಾ ಇದೆ ಅಂದರೆ ನೀವು ನಂಬಲ್ಲ. ಸೊ ಅದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಲೇಔಟು DTCP ಅಪ್ರೂವಲ್ ಜೊತೆಗೆ DC ಕನ್ವರ್ಷನ್ ಆಗಿದೆ. ಅದ್ರ ಜೊತೆ ಎ ಖಾತಾ, ಇಂಡಿವಿಜುವಲ್ ಈ ಖಾತಾ ಕೂಡ ಬರ್ತಾ ಇರೋವಂಥದ್ದು. ಸೊ ಕುಶಾಲನಗರದಲ್ಲಿ ಲೊಕೇಟ್ ಆಗಿರುವಂಥ ಈ ಒಂದು ಲೇಔಟು ಸೊ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರ್ತಾ ಇದೆ. ಒಂದು ಒಳ್ಳೆ ಅಮ್ಯುನಿಟೀಸ್ ಜೊತೆಗೆ ಬರ್ತಾ ಇರೋವಂಥದ್ದು. ಸೊ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ವೀಟ್ ಹೋಮ್ ರಿಯಾಲಿಟಿ ಕಂಪ್ನಿ ಕಡೆಯಿಂದ ಸೊ ಪ್ರೀತಿ ಮೇಡಮ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಫುಲ್ ಡೀಟೇಲ್ನ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮ್ ಸರ್, ನೀವು ಆರಾಮ? ನಾನು ಆರಾಮ್ ಮೇಡಮ್. ಸ್ವೀಟ್ ಹೋಮ್ ರಿಯಾಲಿಟಿ ಅನ್ನೋ ಕಂಪನಿ ಏನಿದೆ, ಸೊ ಕಂಪನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡಿ. ಓಕೆ, ಸ್ವೀಟ್ ಹೋಮ್ ರಿಯಾಲಿಟಿ ಅಂದ್ರೆ ಇಟ್ಸ್ ಅ ಟ್ರಸ್ಟೆಡ್ ರಿಯಲ್ ಎಸ್ಟೇಟ್ ಕಂಪನಿ. ಓಕೆ, ಈಗಾಗಲೇ ಎಷ್ಟು ಪ್ರಾಜೆಕ್ಟ್ ಮುಗಿಸಿದ್ದೀರಾ? ಆಲ್ಮೋಸ್ಟ್ 20 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದೊಂದು ಕುಶಾಲನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಲೊಕೇಶನ್ ಒಂದ್ಸಲಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಲೊಕೇಶನ್ ಅಂದ್ರೆ ಬೆಂಗಳೂರು ಟು ಮಡಿಕೇರಿ ಏನು ನ್ಯಾಷನಲ್ ಹೈವೇ ಇದೆ, 275 ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು. ಓಕೆ, ಸೊ VC ಗ್ಯಾಲಕ್ಸಿ ಅಂತ ಹೇಳಿ ಪ್ರಾಜೆಕ್ಟ್ ನೇಮ್. NH 275 ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಒಂದು ಲೇಔಟ್ ಅಂತಾನೆ ಹೇಳ್ಬೋದು. ಎಲ್ಲ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಡಮ್ ಇವಾಗ ನಾವು ಲೇಔಟ್ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಲೇಔಟ್ ಮಾತ್ರ ಫುಲ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಬರ್ತಾ ಇದೆ. ಸೊ ಅದು ಅಲ್ಲದೆ ನೀವು ಅವಾಗಲೇ ಹೇಳಿದ್ರೆ 50% ಆಫ್ ಸೈಟ್ ಬರ್ತಾ ಇದ್ರೆ ಇನ್ನು 50% ನಾವು ಅಮ್ಯುನಿಟೀಸ್ನೇ ಕವರ್ ಮಾಡಿದೀವಿ ಅಂತ ಅಂದ್ಬಿಟ್ಟು. ಸೊ ಅದು ಯಾವ ರೀತಿ ಅಂತ ಹೇಳಿ. ಸೊ ಇದು ಒಂದು ಟೋಟಲ್ ಅಂದ್ರೆ 33 acres ಅಲ್ಲಿ ನಾವು ಲೇಔಟ್ ಅನ್ನು ಮಾಡಿರೋದು. 33 acres. ಓಕೆ, ಸೊ ಅದರಲ್ಲಿ 500+ ಪ್ರೀಮಿಯಂ ಪ್ಲಾಟ್ಸ್ ಬರ್ತಾ ಇದೆ. 500+ ಬರ್ತಾ ಇದೆಯಾ? ಸೊ ಡೈಮೆನ್ಷನ್ ಅಂತ ಬಂದ್ರೆ ಡೈಮೆನ್ಷನ್ ಅಂದ್ರೆ 20-30 ಇಂದನೂ ಅವೈಲೇಬಲ್ ಇದೆ. 20-30, 30-40, 60-40, 50-60 ಎಲ್ಲದೂ ಕೂಡ ಅವೈಲೇಬಲ್. ಎಲ್ಲ ತರನು ಅವೈಲೇಬಲ್ ಇದೆ. ಸೊ ಸುಮಾರು ಜನ ಹುಡುಕ್ತಾ ಇರ್ತಾರೆ, ಈಗ 30-40 ಬೇಕು, 30-40 ಸಿಗೋ ಜಾಗದಲ್ಲಿ 20-30 ಸಿಕ್ಕರೆ ತಗೊಳ್ಳೋಣ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಸೈಟ್ ಸಿಕ್ಕರೆ ತಗೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. ಅದು ಅಪ್ರೂವ್ಡ್ ಸೈಟ್. ಸೊ ಇವಾಗ ಅದಾದ್ಮೇಲೆ ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಕೊಟ್ಟಿದ್ದೀರಾ ನೀವು? ಸೊ ಏನು ಇದು 100% ಲೇಔಟ್ ಇದೆ. ಅದರಲ್ಲಿ 50% ನಾವು ಅಮ್ಯುನಿಟೀಸಿಗೆ ಅಂತಾನೆ ಬಿಟ್ಟಿದ್ದೀವಿ. ಲೈಕ್ ಕ್ಲಬ್ ಹೌಸ್, ಟೆನ್ನಿಸ್ ಕೋರ್ಟ್, ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್, ಜಿಮ್. ಸೊ ಕ್ಲಬ್ ಹೌಸ್ ಒಳಗಡೆ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಮತ್ತೆ ಏನು ಇಂಡೋರ್ ಆಕ್ಟಿವಿಟೀಸ್, ಸೊ ಅದೆಲ್ಲದಕ್ಕೂ ಕೂಡ ಅವೈಲೇಬಲ್ ಇದೆ. ಅದೆಲ್ಲ ಕವರ್ ಆಗಿದೆ. ಸೂಪರ್ ಆಗಿದ್ರೆ ನಾನು ಇದುವರೆಗೂ ಮಾಡಿರೋ ಲೇಔಟ್ಗಳಲ್ಲಿ ಯಾರು ಈ ತರ ಅಮ್ಯುನಿಟೀಸ್ನೆಲ್ಲ ಕೊಟ್ಟಿಲ್ಲ. ಕಾಮನ್ ಆಗಿ ಪಾರ್ಕ್ ಕೊಟ್ಟಿರ್ತಾರೆ, ಮತ್ತೆ ಅದ್ ಬಿಟ್ರೆ CA ಜಾಗ ಅದೇ ಬೇಸಿಕ್ ಕಮ್ಯುನಿಟೀಸ್ ಅಂತ ನೋಡಿದ್ರೆ ಎಲ್ಲಾ ಲೇಔಟ್ ಅಲ್ಲೂ ಬೇಸಿಕ್ ಕಮ್ಯುನಿಟೀಸ್ ಇರುತ್ತೆ. ಬಟ್ ನಮ್ಮ ಒಂದು ಲೇಔಟ್ ಅಲ್ಲಿ ಲಕ್ಸುರಿ ಅಮ್ಯುನಿಟೀಸ್ ಕೂಡ 40+ ಅಮ್ಯುನಿಟೀಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. 40+ ಅಮ್ಯುನಿಟೀಸ್ ಸಿಗ್ತಾ ಇದೆ. ಹೌದು, ಆಕ್ಚುಲಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ನಾವು ಕೊಡ್ತಾ ಇದೀವಿ. ಸೊ ನಿಮ್ಮ ವೀಕ್ಷಕರಿಗೆ ಹೇಳೋದೇನಂತಂದ್ರೆ ಈಗ ಯಾರು ಒಂದು 25,000 30,000 ಅಲ್ಲಿ ಸ್ಯಾಲರಿ ತಗೊಂಡು ಯಾರು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಸೊ ಅವರು ಕೂಡ ಒಂದು ಸೈಟ್ ಅನ್ನ ಪರ್ಚೇಸ್ ಮಾಡಬಹುದು ಇಲ್ಲಿ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನದು ಕ್ಲಬ್ ಹೌಸ್ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇದೆ. ಸೊ ಅದ್ರೊಳಗೆ ಜಿಮ್ ಮತ್ತೆ ಇಂಡೋರ್ ಗೇಮ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕೂಡ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅಂದ್ರೆ ಕಾಮನ್ ಅಮ್ಯುನಿಟೀಸ್ ಅಂತ ಬಂದ್ರೆ ಕಾಮನ್ ಅಮ್ಯುನಿಟೀಸ್, ಬೇಸಿಕ್ ಅಮ್ಯುನಿಟೀಸ್ ಅಂತ ಬಂದ್ರೆ 50 feet ವೈಡ್ CC ರೋಡ್. ಸೊ ಎಂಟ್ರಿ ಆರ್ಚ್ ಕೂಡ ಇದೆ. ಸೊ ಕೆಲವೊಂದು ಲೇಔಟ್ ಅಲ್ಲಿ ಏನ್ ಮಾಡ್ತಾರೆ, ಸುಮ್ನೆ ಏನೋ ಒಂದು ಆರ್ಚ್ ಹಾಕೊಂಡ್ಬಿಟ್ಟಿರ್ತಾರೆ, ಆರ್ಚ್ ಹಾಕಿರಲ್ಲ. ಹೌದು, ನಾವು ಎಂಟ್ರೆನ್ಸ್ ಅಲ್ಲೇ ಆರ್ಚ್ ಹಾಕಿದ್ವಿ. ಪ್ಲಸ್ ನಮ್ದು ಪ್ರಾಜೆಕ್ಟ್ ನೇಮ್ ಕೂಡ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ವಿ, VC ಗ್ಯಾಲಕ್ಸಿ ಅಂತ ಹೇಳಿ. ಸೊ 50 feet ವೈಡ್ CC ರೋಡ್ ಇದೆ. ಸೊ ಎಕ್ಸಿಟ್ ಟು ಎಂಟ್ರಿ ಎರಡು ಕೂಡ ಡಬಲ್ ರೋಡ್ ಮಾಡಿದ್ರೆ ಒಂದು ಎಂಟ್ರಿ ಎಕ್ಸಿಟ್ ಅನ್ನೋ ತರ ಎರಡು ಕೂಡ ಇದೆ. 50 feet ರೋಡ್ ಬರುತ್ತೆ. 50 feet ರೋಡ್, ವೈಡ್ 50 feet ರೋಡ್. ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ ಆಲ್ರೆಡಿ. ಓವರ್ ಹೆಡ್ ಟ್ಯಾಂಕ್ ಆಗಿದೆ. ಬೋರ್ ಏನಾದ್ರು ಇದೆಯಾ? ಬೋರ್ ಇದೆ, 3 ಬೋರ್ ಬರುತ್ತೆ. ಬೋರ್ ಕೊಟ್ಟಿದ್ದೀರಾ? ಹೌದು, ಕೆಲವೊಂದು ಲೇಔಟ್ ನಲ್ಲಿ ಒಂದೇ ಅಥವಾ ಎರಡೇ ಬೋರ್ ಅನ್ನ ಕೊಟ್ಟಿರ್ತಾರೆ. ಬಟ್ ನಮ್ದು 33 acres ಆಗಿರೋದ್ರಿಂದ
3 ಬೋರನ್ನು ಕೊಡ್ತಾ ಇದ್ದೀವಿ ನಾವು. ಓಕೆ, ಅಂದರೆ ವಾಟರ್ಗೆ ಎಲ್ಲ ಏನು ತೊಂದರೆ ಇಲ್ಲ, ಯಾವುದೇ ರೀತಿ ವಾಟರ್ ತೊಂದರೆ ಇರಬಾರ್ದು. ಅಪ್ರಿಸಿಯೇಷನ್ ಅಂತ ಅಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ಅಪ್ರಿಸಿಯೇಷನ್ ಅಂತ ಬಂದಾಗ DC ಕನ್ವರ್ಷನ್ ಆಗಿದೆ, DTCP ಅಪ್ರೂವ್ಡ್ ಆಗಿದೆ, ಮತ್ತೆ ಇಂಡಿವಿಜುವಲ್ ಖಾತಾ ಸಿಗುತ್ತೆ, ಮೇನ್ ಹೈವೇಗೆ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಹಾಗಾಗಿ ನೀವು 2 or 3 years ನಲ್ಲಿ 1:2 ರೇಷಿಯೋನ ಎಕ್ಸ್ಪೆಕ್ಟ್ ಮಾಡಬಹುದು ಡೆಫಿನೆಟ್ಲಿ. ಸೊ ಎಲ್ಲದೂ ಕೂಡ ಪ್ಲಸ್ ಪಾಯಿಂಟ್ ಇದೆ, ಕನೆಕ್ಟಿವಿಟಿ ಈಸಿ ಇದೆ, ಮತ್ತೆ 2-3 years ಅಲ್ಲಿ ಡಬಲ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಇಲ್ಲಿಂದ ಕುಶಾಲನಗರಕ್ಕೆ ಒಂದು 5 minutes ಟ್ರಾವೆಲ್. 5 minutes ಅಷ್ಟೇ. ಹೌದು. ಸೊ ಮೈಸೂರಿಗೆ ಎಷ್ಟು ದೂರ ಆಗ್ಬೋದು ಮೇಡಮ್? ಮೈಸೂರಿಗೆ ಅರೌಂಡ್ ಒಂದು 1/2 hour 1 hour ಅಲ್ಲಿ ರೀಚ್ ಆಗ್ಬೋದು. 1 hour ಅಲ್ಲಿ ರೀಚ್ ಆಗ್ಬೋದು ಮ್ಯಾಕ್ಸಿಮಮ್. ಹೌದು ಮೇಡಮ್, ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ಸೊ ಈ ಒಂದು ಲೇಔಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಂತ ತಗೋಬೇಕಾ, ಇಲ್ಲಾಂದ್ರೆ ಮನೆ ಕಟ್ಕೊಂಬರಕ್ಕೆ ಸೂಕ್ತನಾ? ಆಕ್ಚುಲಿ ತುಂಬಾ ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರಿ. ಸೊ ಬೋತ್ ಪರ್ಪಸ್ ಅಲ್ಲಿ ನೀವು ಎರಡು ಕೂಡ ನೋಡಬಹುದು. ಏನಂತಂದ್ರೆ ಇವಾಗ ಬೆಂಗಳೂರಲ್ಲಿ ಏನ್ 1 month ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನ ನೀವು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ಯಾವ ತರ ರೆಂಟ್ ಅನ್ನ ಯಾವ ತರ ಅಂತಂದ್ರೆ ಈಗ ಎಲ್ಲಾ ಟೂರಿಸ್ಟ್ ಪ್ಲೇಸ್ ನಿಯರ್ ಬೈ ಇದೆ. ಇಲ್ಲಿ ನಿಸರ್ಗಧಾಮ ಆಗಿರ್ಬೋದು, ಮತ್ತೆ ಎಲಿಫೆಂಟ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಆಗಿರ್ಬೋದು, ಗೋಲ್ಡನ್ ಟೆಂಪಲ್ ನಿಯರ್ ಬೈ ಇದೆ. ಸೊ ಇದೆಲ್ಲ ಹತ್ರದಲ್ಲೇ ಇರೋದ್ರಿಂದ ಸೊ ಒಂದು ಕಾಟೇಜ್ ತರ ಮಾಡ್ಕೊಂಡು ನೀವು 15 days ಗೆ ಆರ್ ವೀಕ್ಲಿ ಒನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಟೂರಿಸ್ಟ್ ಪ್ಲೇಸ್ ಒಂದು ಕೂರ್ಗ್ಗೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವು ಅಂತ ಹೇಳ್ಬೋದಾ? ಒಂದು ಟೂರಿಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಯಾರಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅಥವಾ ಮನೆನೇನೋ ಕಟ್ಟಿ ಇಲ್ಲ ಕಾಟೇಜ್ ಏನಾದರೂ ಕಟ್ಬಿಟ್ಟು ಮಂತ್ಲಿ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು, ವೀಕ್ಲಿ ಪೇಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಲೇಔಟ್ ಮಾತ್ರ ತುಂಬಾನೇ ಜೆನ್ಯೂನ್ ಆಗಿ ಬರ್ತಾ ಇದೆ. ಸೊ ಇನ್ನೊಂದು ಹೇಳ್ಬೇಕಂತಂದ್ರೆ ಇವಾಗ 20,000 ಸ್ಕ್ವೇರ್ ಫೀಟ್ ಅಲ್ಲಿ ನಾವೇನು ಒಂದು ಕ್ಲಬ್ ಹೌಸ್ ಅನ್ನ ಮಾಡ್ತಾ ಇದೀವಿ. ಹೌದು. ಸೊ ಏನಾಗುತ್ತೆ, ಇವಾಗ ಬೆಂಗಳೂರಲ್ಲಿ ಇದ್ದಿದ್ದು ಅವರು ಫೆಡಪ್ ಆಗ್ಬಿಟ್ಟಿರ್ತಾರೆ. ಆ ಟ್ರಾಫಿಕ್ ಮತ್ತೆ ಪಾಪ್ಯುಲೇಷನ್, ಸೌಂಡ್, ಪೊಲ್ಯೂಷನ್ ಎಲ್ಲದ್ರಿಂದ ಏನಾಗಿರುತ್ತೆ, ಫೆಡಪ್ ಆಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅಲ್ಲಿಂದ ಒಂದು ಪೀಸ್ಫುಲ್ ಮೈಂಡ್ ಅಲ್ಲಿ ಒಂದು ರೆಸಾರ್ಟ್ ಫೀಲ್ ಆಗುತ್ತೆ. ಇಲ್ಲೇ ಇದ್ಕೊಂಡು ಒಂದು ಹೋಮ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಇಲ್ಲಿರೋದಕ್ಕೆ ಒಂದು ಪೀಸ್ಫುಲ್ ಮೈಂಡ್ ಅಲ್ಲಿ ಇಲ್ಲಿ ಲೈಫ್ ಲೀಡ್ ಮಾಡಬಹುದು. ಓಕೆ, ಅಂದ್ರೆ ಇಲ್ಲೇ ಕನ್ಸ್ಟ್ರಕ್ಷನ್ ಏನೋ ಮಾಡ್ಕೊಂಡ್ರೆ ಇದೆಲ್ಲ ಯೂಸ್ ಮಾಡ್ಕೋಬಹುದು. 40+ ಏನು ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಅದನ್ನೆಲ್ಲ ಕೂಡ ಯುಟಿಲೈಸ್ ಮಾಡ್ಕೊಬಹುದು. ಲೋನ್ ಹೋಗ್ತೀನಿ ಅಂದ್ರೆ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ? ಸೊ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ನಿಮ್ಮ ಹತ್ರ ಲೀಗಲ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಬಂದ್ರೆ ಸೊ ಕಸ್ಟಮರ್ಗೆ ಯಾವ ತರ ಲೀಗಲ್ ಗೈಡ್ ಮಾಡ್ತೀರಾ? ಸೊ ಒಂದು DC ಕನ್ವರ್ಷನ್ ಆಗಿದೆ, DTCP ಅಪ್ರೂವ್ಡ್ ಆಗಿದೆ, ಮತ್ತೆ ಇಂಡಿವಿಜುವಲ್ ಖಾತಾ ಸಿಗುತ್ತೆ. ಸೊ ಏನಂತಂದ್ರೆ ಆಲ್ರೆಡಿ 3 layers ನಾವೇ ಲೀಗಲ್ ಚೆಕ್ಅಪ್ ಮಾಡಿಸಿದ್ದೀವಿ. ಸೊ ಮತ್ತೆ ನೀವು ಚೆಕ್ ಮಾಡಿಸ್ತೀರಾ ಅಂತಂದ್ರೆ ನಿಮ್ಮ ಲಾಯರ್ ಯಾರಿರ್ತಾರೆ ಅವರಿಗೆ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೀವಿ. ಸಮ್ ಆಫ್ ಅಮೌಂಟ್ ಅನ್ನ ಬುಕಿಂಗ್ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಇಕ್ಕಿದ್ದೀರಾ ಬುಕಿಂಗ್ ಅಮೌಂಟ್? ಬುಕಿಂಗ್ ಅಮೌಂಟ್ ಜಸ್ಟ್ 25,000 ಮಾಡ್ಕೊಬೇಕಾಗುತ್ತೆ. ಸೊ ಅದನ್ನ ಮಾಡ್ಕೊಂಡ್ರೆ ನಿಮಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೀವಿ. ಸೊ ಅದನ್ನ ತಗೊಂಡೋಗಿ ನೀವು ಲಾಯರ್ ವೆರಿಫಿಕೇಶನ್ ಆದ್ರೂ ಕೊಟ್ಕೊಬಹುದು. ಆಮೇಲೆ ಒಂದು 10 days ಟೈಮ್ ಸಿಗುತ್ತೆ. ಸೊ ಆಮೇಲೆ ನೀವು ಲಾಯರ್ ವೆರಿಫಿಕೇಶನ್ ಆದ್ಮೇಲೆ ಬಂದು ಅವ್ರು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಹುದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಹೌದು. ಓಕೆ, ರಿಜಿಸ್ಟ್ರೇಷನ್ ಆದ್ಮೇಲೆ ಖಾತಾ ಟ್ರಾನ್ಸ್ಫರ್ ಎಲ್ಲ ಕಸ್ಟಮರ್ಗೆ ಆಗುತ್ತಲ್ಲ? ಆಗುತ್ತೆ. ಫೇಸಿಂಗ್ ಅಂತ ಬಂದ್ರೆ ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ, ಸಿಗುತ್ತೆ. ಹೌದು. ಈಗ ಸೊ ಏನಂದ್ರೆ ಬುಕಿಂಗ್ ನಮಗೆ ತುಂಬಾ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಅವ್ರಿಗೆ ಫೇಸಿಂಗ್ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೊಂಡು ಅವರು ಆದಷ್ಟು ಬೇಗ ವಿಸಿಟ್ ಮಾಡಿದ್ರೆ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ತಗೋಬಹುದು. ಫೈನಲ್ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ಅಂತ ಬಂದ್ರೆ ಆಕ್ಚುಲಿ ಕೋಟ್ ಮಾಡ್ತಿರೋದು ಅಂದ್ಬಿಟ್ಟು 2,999. ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ, ಮತ್ತೆ ಲೇಔಟ್ ಲೊಕೇಶನ್ ಕೂಡ ಕೊಟ್ಟಿದ್ದೀನಿ. ಚೆಕ್ ಮಾಡಿ ಡಿಸ್ಪ್ಲೇ ಮೇಲೆ ಬರ್ತಿರೋ ಒಂದು ನಂಬರ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಅದಕ್ಕೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ. ಸೊ ಮೇಡಮ್, ನಿಮ್ಮ ಕಂಪ್ನಿ ಕಡೆಯಿಂದ ಏನಾದರೂ ಕ್ಯಾಬ್ ಫೆಸಿಲಿಟಿ ಏನಾದರೂ ಮಾಡ್ಕೊಡ್ತೀರಾ? ಹೌದು, ಫ್ರೀಯಾಗಿ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ನಮ್ಮ ಬೆಂಗಳೂರು ಮತ್ತು ಮೈಸೂರು ಯಾವುದೇ ಲೊಕೇಶನ್ ಹೇಳಿದ್ರು ಪಿಕಪ್ ಡ್ರಾಪ್ ಎಲ್ಲ ನಮ್ಮ ಕಡೆಯಿಂದ ಫ್ರೀನೇ ಇರುತ್ತೆ. ಸೊ ಕೆಲವೊಂದು ಏನು ಮಾಡ್ತಾರೆ ಅಂದರೆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಬರೋದಕ್ಕೆ ಹೇಳ್ತಾರೆ ಕಸ್ಟಮರ್ಸಿಗೆ. ಆಫೀಸ್ ಹತ್ರ ಬನ್ನಿ, ಅಲ್ಲಿ ಪಿಕ್ ಮಾಡ್ತೀವಿ, ಇಲ್ಲಿ ಪಿಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ನಮ್ದು ಹಂಗಲ್ಲ, ಡೋರ್ ಟು ಡೋರ್ ಸರ್ವಿಸ್ ಅನ್ನೇ ಕೊಡ್ತೀವಿ ನಾವು. ಸೊ ಅವರಿಗೆ ಬುಕಿಂಗ್ ಇಂದ ಹಿಡಿದು ಅಪ್ ಟು ರಿಜಿಸ್ಟ್ರೇಷನ್ ತನಕ ನಾವು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತೀವಿ ಅವರಿಗೆ. ಓಕೆ, ಸೊ ನಿಮ್ಮ ಮನೆ ಲೊಕೇಶನ್ ಕಳಿಸಿದ್ರೆ ಅಲ್ಲಿಂದ ನಿಮ್ಮ ಪಿಕಪ್ ಡ್ರಾಪ್ ಕೂಡ ಅಲ್ಲಿಂದನೇ ಮಾಡಿಕೊಡ್ತಾರೆ. ಸೊ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ. ಏನಾದರೂ ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ, ಲೇಔಟ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆಫೀಸ್ಗೆ ಭೇಟಿ ಮಾಡಿ ಅಲ್ಲಿರೋ ಟೀಮ್ನ ಕೋಆರ್ಡಿನೇಟ್ ಮಾಡಿ. ಸೊ ಅಲ್ಲಿ ಪ್ರತಿಯೊಂದು ನೀವು ಗೈಡ್ ಮಾಡ್ತಾರೆ ಅಂತ ಹೇಳ್ತಾ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮೇಡಮ್. ಫುಲ್ಲು ಮಾಹಿತಿನ ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.